ನಮಸ್ಕಾರ. ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಗೋಧಿ ನುಚ್ಚಿಂದು ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ, ಆ ದೋಸೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಚಮಚ ಸಕ್ಕರೆ ಹಾಕಿ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲೇ ಸೌಟಿಂದ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ತವನ ಒಲೆ ಮೇಲಿಟ್ಟು ತವ ಬಿಸಿ ಆದಮೇಲೆ ಅದಕ್ಕೆ 1.5 ಸೌಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಹಗುರವಾಗಿ ದಪ್ಪಕ್ಕೆ ಹರಡಿಕೊಂಡು ಸೆಟ್ ದೋಸೆ ಮಾಡೋಣ. ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಹದವಾಗಿ ಎರಡೂ ಕಡೆನೂ ಬೇಯಿಸ್ಕೊಳ್ಳೋಣ. ಇದೇ ರೀತಿ ಎಲ್ಲ ದೋಸೆಗಳನ್ನು ರೆಡಿ ಮಾಡಿಕೊಂಡು ಚಟ್ನಿ, ಸಾಗು ಅಥವಾ ಪಲ್ಯದ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಸ್ಪಾಂಜ್ ದೋಸೆ ಥರ ಇನ್ನೂ ಸ್ವಲ್ಪ ದಪ್ಪನೂ ಮಾಡ್ಕೊಳ್ಬೋದು. ತೆಳುವಾಗಿ ಮಾಡಿದರೆ ಗರಿ ಗರಿ ಮಸಾಲೆ ದೋಸೆ ಆಗುತ್ತೆ. ದಪ್ಪಕ್ಕೆ ಮಾಡಿಕೊಂಡ್ರೆ ಸ್ಪಾಂಜ್ ಸೆಟ್ ದೋಸೆ ಆಗುತ್ತೆ. ಇಷ್ಟ ಬಂದಾಗೆ ನಾವು ಮಾಡ್ಕೊಳ್ಳೋಕ್ಕೆ ಸಿದ್ಧಪಡಿಸ್ಕೊಂಡಿರೋ ಹಿಟ್ಟಿದು ಬಹಳ ರುಚಿಕರವಾದ ಸೆಟ್ ದೋಸೆ ತಿನ್ನೋಕ್ಕೆ ರೆಡಿ ಆಗುತ್ತೆ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐದು ಗಂಟೆ ಕಾಲ ನೆನೆಸಿಟ್ಕೊಂಡು ರುಬ್ಬಿ ಒಂದು 5-6 ಗಂಟೆ ಕಾಲ ಉದ್ಗಲಿಟ್ಕೊಂಡು ದೋಸೆ ಮಾಡಿದ್ರೆ ಈ ಥರ ಗೂಡು ಬಿಟ್ಕೊಂಡು ದೋಸೆ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ವಯಸ್ಸಿನವ್ರಿಗೂ ಇಷ್ಟವಾಗುವ ಈ ಸಾಫ್ಟ್ ಸೆಟ್ ದೋಸೆ ಮಾಡಿ ತಿನ್ನಿ, ಎಂಜಾಯ್ ಮಾಡಿ. ಧನ್ಯವಾದಗಳು.